ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕೆಲವೊಂದು ಅಪ್ಡೇಟ್ಗಳು ಬಂದಿವೆ ಅಂತ ಹೇಳ್ಬಹುದು. ಅದು ಏನಂದ್ರೆ ನೋಡಿ, ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಜನಪ್ರಿಯವಾದ ಯೋಜನೆ ಅಂದ್ರೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ಈ ಯೋಜನೆಯಿಂದ ಅನೇಕ ಜನರು ಕುಟುಂಬದ ನಿರ್ವಹಣೆಯಾಗಲಿ, ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ಇನ್ನಿತರ ಚಟುವಟಿಕೆಗಳು ಬಹಳ ಸುಲಭವಾಗಿ ನಡೆಯುತ್ತಿವೆ. ಆದ್ರೆ ಈಗ ಈ ಯೋಜನೆಯಲ್ಲಿ ಕೆಲವೊಂದು ಅಪ್ಡೇಟ್ಗಳು ಬಂದಿವೆ. ಅವುಗಳು ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಒಂದು ಬಿಗ್ ಅಪ್ಡೇಟ್ ಎಂದು ಹೇಳ್ಬಹುದು. ನೋಡಿ, ಮರುಪರಿಶೀಲನೆ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇದಾಗಿ ಮೃತಪಟ್ಟವರ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಅಮೌಂಟ್ ಹೋಗ್ತಾ ಇದೆ. ಈ ಯೋಜನೆಯಿಂದ ಮೃತಪಟ್ಟವರನ್ನ ಮತ್ತು ಅನರ್ಹ ಫಲಾನುಭವಿಗಳಿಗೆ ಆಚೆ ಇಡ್ಲು ಹಾಗೂ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೋ ಅವರಿಗೆ ಈ ಯೋಜನೆಯಿಂದ ಹೊರಗಿಡುವುದಾಗಿದೆ. ಹೌದು, ಏಕೆಂದ್ರೆ ಈ ಯೋಜನೆಯಿಂದ ಬಹಳಷ್ಟು ಅನರ್ಹ ಫಲಾನುಭವಿಗಳು ಲಾಭವನ್ನ ಪಡಿತಾ ಇದ್ದಾರೆ. ಅಂತಹ ಅನರ್ಹ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಕೈ ಬಿಡ್ಲು ಅಂದ್ರೆ ಆಚೆ ಇಡಲು ಅಂದ್ರೆ ಈ ಯೋಜನೆಯಿಂದ ಹೆಸರನ್ನ ಡಿಲೀಟ್ ಮಾಡಲು ಮತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಈ ಮರುಪರಿಶೀಲನೆ ಯಾವಾಗ ಶುರು ಆಗತ್ತೆ, ಮರುಪರಿಶೀಲನೆಯಲ್ಲಿ ಏನು ಮಾಡ್ಬೇಕು, ಹೇಗೆ ಮಾಡ್ತಾರೆ ಮತ್ತು ಬೇಕಾಗುವ ದಾಖಲಾತಿಗಳು ಏನು ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ನೀಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲನೇದಾಗಿ ನಿಮ್ಗೆ ಬರುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮರುಪರಿಶೀಲನೆ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ ಕೇಳಿದ್ರೆ, ಕೆಲವೊಂದಿಷ್ಟು ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಿರ್ತಾರೆ. ಅವರು ಬಂದು ನಿಮ್ಮ ವೋಟರ್ ಐಡಿಗೆ ಹೊಸದಾಗಿ ಅಪ್ಲೈ ಮಾಡ್ತೀವಿ ಅಂತ ಕೆಲವು ಡೀಟೇಲ್ಸ್ ಅನ್ನ ಕೇಳ್ತಾರೆ. ನಿಮ್ಗೊಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿರ್ತಾರೆ. ಅದನ್ನ ಅವರೊಂದು ತಗೊಂಡು ಕೆಲವು ಡೀಟೇಲ್ಸ್ ಅನ್ನ, ನಿಮ್ಮ ನೇಮ್ ಆಗಿರ್ಬಹುದು, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗಿರ್ಬಹುದು, ನಿಮ್ಮ 2 ಫೋಟೋ ತೆಗೆದುಕೊಂಡು ಜೊತೆಗೆ ನಿಮ್ದು ಆಧಾರ್ ಕಾರ್ಡ್ ಅಂಡ್ ರೇಷನ್ ಕಾರ್ಡ್ ಅನ್ನ ತಗೊಂಡಿರ್ತಾರೆ. SIR ಏನ್ ಮಾಡ್ತಿದ್ರು ಇಷ್ಟು ದಿನಗಳ ಕಾಲ, ಆ ಒಂದು ವೋಟರ್ ಐಡಿದು ಇದು ಮತ್ತೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿ ಮನೆ ಬಾಗಿಲಿಗೆ ಬಂದು ಏನ್ ಮಾಡಿಕೊಟ್ರು, ಈ ಒಂದು ಪ್ರೊಸೆಸ್ ಅನ್ನ ಕಂಪ್ಲೀಟ್ ಆಗಿದ ತಕ್ಷಣ ಈಗ ನಡೀತಿರುವಂತ ಈ ಒಂದು ವೋಟರ್ ಐಡಿ ವೆರಿಫಿಕೇಶನ್ ಕೇಂದ್ರ ಸರ್ಕಾರದಿಂದ ಎಲ್ಲಾ ಸ್ಟೇಟ್ ಗಳಲ್ಲಿ ಏನ್ ಮಾಡಿತ್ತು, ನಮ್ಮ ಕರ್ನಾಟಕದಲ್ಲೂ ಮಾಡಿದ್ರು. ನಿಮ್ಮ ಮನೆ ಬಾಗಿಲಿಗೆ ಬಂದು ವೋಟರ್ ಐಡಿ ಮತ್ತೆ ಅಪ್ಲೈ ಮಾಡ್ಬೇಕು ಅಂತ ಹೇಳಿ ನಮ್ಮ ಹತ್ರ ಡೀಟೇಲ್ಸ್ ತಗೊಂಡ್ರು. ಆ ಒಂದು ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿ ಕೊಟ್ರಲ್ಲ, ಈ ವೆರಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಸ್ಟಾರ್ಟ್ ಆಗುತ್ತೆ. ಈ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಸ್ಟಾರ್ಟ್ ಆಗುವುದಕ್ಕೆ ಈಗಾಗಲೇ ಕೆಲವೊಂದಷ್ಟು ಗ್ಯಾರಂಟಿ ಯೋಜನೆಗಳಿಗೆ ಸಮಿತಿ ರಚನೆ ಮಾಡಿರುವಂತದ್ದು. ತಾಲೂಕು ಲೆವೆಲ್ ನಲ್ಲಿ ಆಗಿರಬಹುದು, ಜಿಲ್ಲಾ ಲೆವೆಲ್ ನಲ್ಲಿ ಆಗಿರಬಹುದು, ಎಲ್ಲಾ ಅಧಿಕಾರಿಗಳನ್ನ ಆಗ್ಲಿ ಅಥವಾ ಅದಕ್ಕೆ ಬೇಕಿರುವಂತ ಎಲ್ಲಾ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು SIR ವೆರಿಫಿಕೇಶನ್ ಕಂಪ್ಲೀಟ್ ಆದ ತಕ್ಷಣನೇ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿಯಲ್ಲಿ ಆಗುತ್ತೆ, ಯಾವ ತರ ನಡೆಯುತ್ತೆ ಅಂದ್ರೆ ಬಯೋಮೆಟ್ರಿಕ್ ರೀತಿಯಲ್ಲಿ ನಡೆಯುತ್ತೆ ಅಂತ ಕೇಳಿ ಬರ್ತಾ ಇದೆ. ಬಯೋಮೆಟ್ರಿಕ್ ರೀತಿಯಲ್ಲಿ ಪರಿಶೀಲನೆ ನಡೆಯುವಂತದ್ದು ಮತ್ತು ಅದರ ಜೊತೆಗೆ ನೀವು ಪ್ರತಿ ತಿಂಗಳು ರೇಷನ್ ಪಡ್ಕೊಳ್ತಾ ಇದ್ದೀರಲ್ವಾ, ನೀವು ರೇಷನ್ ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿಗೆ ನೀವು ಹೋಗಿ ರೇಷನ್ ಕಾರ್ಡ್ ನಲ್ಲಿ ಇರುವವರು ಯಾರೋ ಒಬ್ರು ಹೋಗಿರ್ತೀರಾ, ನೀವು ಅಲ್ಲಿ ಒಂದು ತಂದು ಕೊಟ್ರೆ ನಿಮಗೆ ಅಕ್ಕಿ ಅಥವಾ ರೇಷನ್ ಕೊಡ್ತಾರೆ. ಆ ಒಂದು ಲೆವೆಲ್ ನಲ್ಲಿ ವೆರಿಫಿಕೇಶನ್ ಅವರು ನೋಡ್ಕೋತಾರೆ. ಜೊತೆಗೆ ನಿಮ್ಮ ಮನೆ ಬಾಗಿಲಿಗೆನೆ ಮರುಪರಿಶೀಲನೆಗೆ ಬರ್ತಾರೆ. ನಿಮ್ಮ ಮನೆ ಬಾಗಿಲಿಗೆ ಮರುಪರಿಶೀಲನೆಗೆ ಬಂದಾಗ ನೀವೇನು ದಾಖಲಾತಿಗಳನ್ನ ಕೊಡ್ಬೇಕಾಗುತ್ತೆ ಅಂತ ಕೇಳಿದ್ರೆ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯಾದ ಹೆಡ್ ಮೆಂಬರ್ಸ್ ಅವರು ಇರ್ಬೇಕಾಗತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಕೊಡ್ಬೇಕು, ಮತ್ತೆ ರೇಷನ್ ಕಾರ್ಡ್ ಹಾಗೂ ಫೋಟೋ ಕೊಡ್ಬೇಕಾಗತ್ತೆ, ಮತ್ತು ಬ್ಯಾಂಕ್ ಅಕೌಂಟ್ ಅಂಡ್ ಫೋನ್ ನಂಬರ್ ಕೊಡ್ಬೇಕು. ಮತ್ತೆ ಈ ಸರಿ ಏನು ಕಂಪಲ್ಸರಿ ಇದೆ ಅಂದ್ರೆ ಒಂದು ವೋಟರ್ ಐಡಿ ಈ ಸರಿ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಆಗಿದೆ. ನೀವು ವೋಟರ್ ಐಡಿ ಕಾರ್ಡ್ ಕೊಡ್ಲೇಬೇಕಾಗತ್ತೆ. ನಿಮ್ಮ ಹತ್ರ ಈಗ ವೋಟ್ ಹಾಕೋದಕ್ಕೆ ಯೂಸ್ ಮಾಡ್ತಿರ್ತೀರಾ ಅದೇ ಕಾರ್ಡ್ ಅನ್ನ ನೀವು ಕೊಡ್ಬೇಕು. ಪ್ಯಾನ್ ಕಾರ್ಡ್ ಅನ್ನ ಕೂಡ ಕಡ್ಡಾಯವಾಗಿ ಕೊಡ್ಬೇಕು. ಇಷ್ಟು ಡಾಕ್ಯುಮೆಂಟ್ಸ್ ಅನ್ನ ನೀವು ಕೊಡ್ಬೇಕಾಗತ್ತೆ ಈ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಗೆ. ನಂತರ ಅವರು ನಿಮ್ಮನ್ನ ಕೆಲವೊಂದಿಷ್ಟು ಕ್ವಶನ್ ಅನ್ನ ಕೇಳ್ತಾರೆ. ಅವರು ಕೇಳೋ ಪ್ರಶ್ನೆ ಅಂದ್ರೆ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಸರ್ಕಾರಿ ನೌಕರರು ಅಥವಾ ಟ್ಯಾಕ್ಸ್ ಪೇಯರ್ಸ್ ಇದಾರ ಅಂತ ಕೇಳ್ತಾರೆ. ಇವೆಲ್ಲದಕ್ಕೂ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಅವರು ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಂದಿರ್ತಾರೆ ಮತ್ತು ನಿಮ್ಗೂ ಕೂಡ ಕೊಡ್ತಾರೆ. ಆ ಫಾರ್ಮ್ ಅನ್ನ ಭರ್ತಿ ಮಾಡಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಅನ್ನ ಹಚ್ಚಬೇಕು. ನಂತರ ಅವರು ತಮ್ಮ ಫೋನ್ ನಲ್ಲಿ ಆಪ್ ಮುಖಾಂತರ ನಿಮ್ಮ ಡೀಟೇಲ್ಸ್ ಅಪ್ಡೇಟ್ ಮಾಡ್ತಾರೆ. ಈ ಫಲಾನುಭವಿಗಳಿಗೆ
ಫಲಾನುಭವಿಗಳ ವೆರಿಫಿಕೇಶನ್ ಆಗಿದೆ ಅಂತ ಹೇಳ್ತಾರೆ. ಹೀಗೆ ಅವರು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ವೆರಿಫಿಕೇಶನ್ ಮಾಡಿದ್ರೆ ಮುಗೀತು, ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಕಂಪ್ಲೀಟ್ ಆಯ್ತು. ನಿಮ್ಗೆ ಯಾವುದೇ ತರಹದ ತೊಂದರೆ ಇಲ್ಲ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂದ್ರೆ ಅನರ್ಹ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಆಚೆ ಹಾಕಿ ಅರ್ಹ ಫಲಾನುಭವಿಗಳನ್ನ ಈ ಯೋಜನೆ ತಲುಪುವಂತೆ ಮಾಡಲು ಅಂದ್ರೆ ಮೃತಪಟ್ಟವರ ಹೆಸರಿನಿಂದ ಅವರ ಕುಟುಂಬದವರು ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಾರೆ. ಮೃತಪಟ್ಟವರನ್ನ ಈ ಯೋಜನೆಯಿಂದ ಕೈ ಬಿಡಬೇಕಾಗತ್ತೆ ಮತ್ತು ಟ್ಯಾಕ್ಸ್ ಪೇಯರ್ಸ್ ಯಾರು ಇದಾರೋ ಅವರಿಗೆ ಕೈ ಬಿಡಲಾಗತ್ತೆ. ಮತ್ತು ಬೇರೆ ರಾಜ್ಯಗಳಲ್ಲಿರುವ ಜನರು ಬಂದು ನಮ್ಮ ಕರ್ನಾಟಕದಲ್ಲಿರ್ತಾರೆ, ಅವರು ನಕಲಿ ದಾಖಲಾತಿಗಳಿಂದ ಹಣವನ್ನ ಪಡಿತಾ ಇದ್ದಾರೆ, ಅವರನ್ನ ಕೂಡ ಈ ಯೋಜನೆಯಿಂದ ಕೈ ಬಿಡಲಾಗತ್ತೆ. ಹೀಗಾಗಿ ಈ ಗೃಹಲಕ್ಷ್ಮಿ ಯೋಜನೆಗೆ ಮರುಪರಿಶೀಲನೆ ಮಾಡ್ತಾ ಇರುವಂತದ್ದು. ಮರುಪರಿಶೀಲನೆ ಒಂದು ಸಾರಿ ಕಂಪ್ಲೀಟ್ ಆಯ್ತಾ ಅಂದ್ರೆ ಇದು ಫಲಾನುಭವಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಇದರಿಂದ ಯಾವುದೇ ರೀತಿಯ ಮೋಸ ಆಗಲ್ಲ. ಮರುಪರಿಶೀಲನೆಯಿಂದಾಗಿ ಉಪಯೋಗ ಇದೆ. ಗೃಹಲಕ್ಷ್ಮಿ ಹಣ ಪಡೆಯುವ ಫಲಾನುಭವಿಗಳನ್ನ ನೋಡೋದಾದ್ರೆ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಬಂದಾಗ ಒಂದು ಮೆಸೇಜ್ ಬರುತ್ತೆ, ಆದ್ರೆ ಕೆಲವರಿಗೆ ಮೆಸೇಜ್ ಬರೋದಿಲ್ಲ. ಈ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಆದ್ರೆ ಈ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ನಡೀತಾ ಇದೆ. ನಿಮ್ಮ ಮನೆಗೂ ಕೂಡ ಬಂದು ಮರುಪರಿಶೀಲನೆ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ.